ಏನಾಗಿದೆ? ಸೂರಜ್ ಗೌಡ ಅರೆಸ್ಟ್ ಆಗಿದ್ದಾರೆ. ನಾನೇನು ನೋಡಿಲ್ಲಪ್ಪ. ಅವನು ಅವರು ಹಗರಣ ಸಿಕ್ಕಿದಾರ? ಸಿಕ್ಕಿದ್ರೆ ಮಾಡಿದರೆ ಕಾದಿದೆ ಶಿಕ್ಷೆ. ನಾನು ನೋಡಲಿಲ್ಲ, ಅದನ್ನ ಬ್ಯುಸಿ ಇದ್ದೆ. ನೆನ್ನೆ ಕಾರ್ಯಕ್ರಮದಲ್ಲಿದ್ದು ರಾತ್ರಿ ಬೆಂಗಳೂರಿಂದ ನಾನು 1 ಗಂಟೆ ರಾತ್ರಿ ಬಂದೆ. ತಿರುಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜನ ತುಂಬಿದ್ರು. ಪೇಪರು ನೋಡಿಲ್ಲ, ಟಿ ವಿನೂ ನೋಡಿಲ್ಲ, ಯಾರೂ ಹೇಳೂ ಇಲ್ಲ. ಅರೆಸ್ಟ್ ಆಗಿದ್ದಾರಾ? ಲೈಂಗಿಕ ದೌರ್ಜನ್ಯ ಕೇಸ್ ಈಗ ನೋಡಿ, ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಆವತ್ತಿಂದ ನೋಡಿದ್ದೀರಿ. ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ, ನಮ್ಮದು ಹಸ್ತಕ್ಷೇಪ ಇಲ್ಲ. ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ನನ್ನ ಅಣ್ಣ ತಮ್ಮನೇ ಇರಲಿ, ಬೇರೆ ಯಾರೇ ಇರಲಿ, ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ, ಪೊಲೀಸ್ ಇಲಾಖೆಗಿದೆ. ನಾನು ಆಗಲೇ ಹೇಳಿದೆ, ದರ್ಶನ್ ಅವರ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ, ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ. ಆದ್ದರಿಂದ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅಂಥ ವಿಚಾರ ತರಬೇಡಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ನಾವು ಕೂಡ ಜನತಾದಳ ಪಕ್ಷ ಯಾರೇ ಇರಲಿ, ಯಾರ ಮಕ್ಕಳೇ ಇರಲಿ, ನಮ್ಮ ಮಕ್ಕಳೇ ಇರಲಿ, ಕುಟುಂಬದವರೇ ಇರಲಿ, ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದೇ ನಮ್ಮದು. ನಮ್ಮ ಪಕ್ಷಕ್ಕೆ ಯಾಕೆ ಮುಜುಗರ ಆಯ್ತದೆ? ಯಾರೋ ಒಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ತಕ್ಕ ಶಿಕ್ಷೆ ಆಗ್ತದೆ. ಅದಕ್ಕೆ ಪಕ್ಷ ಎಲ್ಲ ಕಾರಣನ, ರಾಜ್ಯದ 6.5 ಕೋಟಿ ಜನ ಒಬ್ಬ ತಪ್ಪು ಮಾಡಿದ್ರೆ 6.5 ಕೋಟಿ ಜನರು ಕಾರಣಕರ್ತರಾಗ್ತಾರ? ಯಾವನ್ ತಪ್ಪು ಮಾಡ್ತಾನೆ, ಯಾವ ಪಕ್ಷದಲ್ಲೇ ಇರಲಿ, ಯಾವ ವ್ಯಕ್ತಿನೇ ಆಗಿರಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ, ತಪ್ಪು ಮಾಡಿದವ್ರು ತಪ್ಪೆ, ಅವ್ರು ಶಿಕ್ಷೆ ಆಗಬೇಕಷ್ಟೇ. ಯಾರು ಅದು ಏನಾಗಿದೆ ನಾನಂತೂ ನೋಡಿಲ್ಲ. ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನಾನು ಚರ್ಚೆ ಮಾಡ್ತೀನಿ ಈ ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.